सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। आवसन्ति वैच्युतसन्धानं नित्यनिजादिशं अधीमामहासंहिता। ನಡಿರಿ ಮುನ್ನಡಿರಿ ಮುಂದೆ ಒಳಗೆ प्राप्यो मदङ्घ्रिर्भवेदित्या घोषयति वयत्करजयैस्तम्भादिपत्रं व्यासाय प्रतिमेतिहासरचनोल्लासाय दुर्वादिनां त्रासाय सकराय सत्सकृतविश्वासाय दोषद्विषे भासाय मुनरम्यद्वयसदृशायासाय मासे विने दासाय भयदाय मद्वबृहद्वासाय तुभ्यं नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपो विद्या विरक्त्या सद्गुणौघकरानहं वादिराजगुरून् वन्दे हयग्रीवदयाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। कोलव्यास हयग्रीवपदगञ्जमधुव्रतं श्रीविश्वोत्तमयोगीन्द्रं वन्देऽहं वादिराट्प्रियम्। जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्त्यं सूरयः। तेजो वारिमृधां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेतुः तं सर्वभूतहृदयं मुनिमानतोऽस्मि। ಶ್ರೀ ಗುರುಭ್ಯೋ ನಮಃ. ಕಳೆದ 5 ದಿವಸಗಳಿಂದ ಶ್ರೀಮದ್ ಭಾಗವತವನ್ನ ಸಂಪೂರ್ಣವಾಗಿ ಅವಲೋಕನ ಮಾಡಲಿಕ್ಕಾಗದೇ ಇದ್ರೂ ಕೂಡ ಅಲ್ಲಲ್ಲಿ ಬಂದಿರುವಂತಹ ಕೆಲವೊಂದು ಮುಖ್ಯ ಸಂದೇಶಗಳನ್ನು ಪ್ರಮೇಯಗಳನ್ನು ನಾವು ಚಿಂತನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಶ್ರೀಮದ್ ಭಾಗವತ ಇದು ಮೋಕ್ಷಶಾಸ್ತ್ರ. ಒಬ್ಬ ಮುಮುಕ್ಷು ಆದವನು, ಮೋಕ್ಷವನ್ನು ಬಯಸುವವನು ಚಿಂತನ ಮಾಡಲೇಬೇಕಾದಂತಹ ಒಂದು ಗ್ರಂಥ. ಜೊತೆಯಲ್ಲಿ ಹೇಗೆ ಇದು ಮೋಕ್ಷಶಾಸ್ತ್ರವೋ ಹಾಗೆ ಇದು ಜೀವನಶಾಸ್ತ್ರವೂ ಕೂಡ ಹೌದು. ಸಾಂಸಾರಿಕವಾದ ನಮ್ಮ ಬದುಕಿನಲ್ಲಿ ನಮ್ಮ ಬದುಕನ್ನು ಹೇಗೆ ರೂಪಿಸಿಕೊಳ್ಳಬೇಕು, ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಹೇಳುವಂತಹ ಅನೇಕ ಆ ಮಾನವೀಯ ಮೌಲ್ಯಗಳನ್ನು ಕೂಡ ಇಲ್ಲಿ ವ್ಯಾಸರು ಅಲ್ಲಲ್ಲಿ ಅದನ್ನು ಕಟ್ಟಿಕೊಟ್ಟಿದ್ದಾರೆ. ಅಂತಹ ಕೆಲವೊಂದು ಪ್ರಮೇಯಗಳನ್ನ, ನೈತಿಕ ಮೌಲ್ಯಗಳನ್ನು ನಾವೆಲ್ಲ ಅಲ್ಲಲ್ಲಿ ಚಿಂತನೆ ಮಾಡಿದ್ದೇವೆ. ಇವತ್ತೊಂದು ಪ್ರಸಂಗವನ್ನು ನೋಡುವುದಾದರೆ, ಕೃಷ್ಣದೇವರು ಈ ಒಂದು ಭೂಮಿಯಲ್ಲಿ ಅವತಾರ ಮಾಡಿದ್ದು ಯಾಕೋಸ್ಕರ ಅಂತ ಹೇಳಿದ್ರೆ, ದೈತ್ಯರ ಸಂಹಾರವನ್ನು ಮಾಡಬೇಕು, ಈ ಭೂಭಾರ ಹರಣವನ್ನು ಮಾಡಬೇಕು ಎಂದು ದೇವರು ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ತನ್ನ ಎಲ್ಲ ಅವತಾರ ಕಾರ್ಯವನ್ನು ಮುಗಿಸಿ ತಾನೇನು
ಪರಂಧಾಮಕ್ಕೆ ಹೋಗಬೇಕು, ಮೂಲವನ್ನು ಸೇರಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಸಂಕಲ್ಪವನ್ನು ಮಾಡಿದ್ದಾನೆ ಅಂತ ಗೊತ್ತಾದ ಕೂಡಲೇ ದೊಡ್ಡ ಭಾಗವತೋತ್ತಮರು ಉದ್ಧವರು ಬರ್ತಾರೆ. ಬಂದು ಭಗವಂತನಲ್ಲಿ ಕೃಷ್ಣದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನಗೆ ತತ್ವೋಪದೇಶವನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದರಂತೆ ಭಗವಂತ ಕೊನೆಯಲ್ಲಿ ತಾನು ಪರಂಧಾಮಕ್ಕೆ ಹೋಗುವ ಮುಂಚೆ ಜಗತ್ತಿಗೆ ಕೊಟ್ಟ ಸಂದೇಶ ಏನು ಅಂತ ಕೇಳಿ ಉದ್ಧವರಿಗೆ ಮಾಡಿದ ಉಪದೇಶ. ಹೇಗೆ ಗೀತೆಯನ್ನು ಅರ್ಜುನನನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಭಗವಂತ ಉಪದೇಶವನ್ನು ಮಾಡಿದ್ನೋ ಅದೇ ರೀತಿಯಾಗಿ ಉದ್ಧವರನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಜಗತ್ತಿಗೆ ಒಂದು ಅದ್ಭುತವಾದ ಸಂದೇಶವನ್ನು ಜಗತ್ತಿಗೆ ಉಪದೇಶ ಮಾಡಿದ. ಅದರಲ್ಲಿ ಸಾಂಖ್ಯಯೋಗವನ್ನು ಹೇಳಿದ, ತ್ಯಾಗದ ಕುರಿತಾಗಿ ಹೇಳಿದ, ಸನ್ಯಾಸ ಧರ್ಮದ ಕುರಿತಾಗಿ ಹೇಳಿದ, ಹೀಗೆ ಅನೇಕ ಪ್ರಮೇಯ ವಿಷಯಗಳನ್ನೆಲ್ಲ ಉಪದೇಶ ಮಾಡಿದ. ಈ ಎಲ್ಲ ಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಳಿ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಈ ಎಲ್ಲ ಪ್ರಮೇಯಗಳನ್ನು ಸುಲಭವಾಗಿ ತಿಳಿಯುವ ಮಾರ್ಗ ಏನಾದರೂ ಉಂಟಾ ಅಂತ ಕೇಳಿದಾಗ ಕೃಷ್ಣ ಅನೇಕ ಕಥೆಗಳನ್ನೆಲ್ಲ ಹೇಳಿದ. ಅಲ್ಲಿ ಬಂದಂತಹ ಒಂದು ಕಥೆ, ಒಂದು ಇತಿಹಾಸವನ್ನ ಉದ್ಧವರಿಗೆ ಹೇಳ್ತಾನೆ. ಅವಧೂತ ಚರಿತ್ರೆ, ಇತಿಹಾಸವನ್ನ ಹೇಳ್ತಾನೆ ಕೃಷ್ಣ ಉದ್ಧವನಿಗೆ. ಈ ಯದು ಮಹಾರಾಜ ಸಂಚಾರವನ್ನು ಮಾಡ್ತಾ ಇರಬೇಕಾದ್ರೆ ಒಬ್ಬ ಅವಧೂತ ಬ್ರಾಹ್ಮಣನನ್ನು ನೋಡ್ತಾನೆ. ಈ ಅವಧೂತ ಬ್ರಾಹ್ಮಣ ಅಂತಂದ್ರೆ ಎಲ್ಲವನ್ನು ಪರಿತ್ಯಾಗ ಮಾಡಿದ ಸನ್ಯಾಸಿಗಳಂತೆ ಇರುವಂತಹ ವಿಚಿತ್ರವಾದ ವ್ಯಕ್ತಿತ್ವ ಉಳ್ಳಂತ ಒಬ್ಬ ಬ್ರಾಹ್ಮಣ. ತನಗಾಗಿ ಯಾವುದೇ ಕ್ರಿಯೆಗಳನ್ನು ಮಾಡಿಕೊಳ್ತಾ ಇರಲಿಲ್ಲ. ಆ ಸಮಯದಲ್ಲಿ ಏನು ಸಿಗ್ತಾ ಇತ್ತು, ಏನಾಗ್ತಾ ಇತ್ತು ಅದರಂತೆ ಬದುಕಿಕೊಂಡು ಇರ್ತಾ ಇದ್ದಂತ ಒಬ್ಬ ಬ್ರಾಹ್ಮಣನನ್ನ ಕಂಡ. ಸುಖವಾಗಿದ್ದದನ್ನ ಕಂಡ. ನಮ್ಮಲ್ಲಿ ಎಲ್ಲವೂ ಇದನ್ನು ನಾವು ಸುಖವಾಗಿರೋದಿಲ್ಲ, ಇನ್ನು ಏನೋ ಕೊರತೆ ಉಂಟು ಅಂತ ನಾವು ದುಃಖ ಪಡ್ತಾ ಇರ್ತೇವೆ. ಈ ಅವಧೂತ ಬ್ರಾಹ್ಮಣ ಹಾಗಲ್ಲ, ಏನೂ ಇಲ್ಲದಿದ್ರೂ ಕೂಡ ಬಹಳ ಸುಖವಾಗಿದ್ದಾನಲ್ವಾ, ಈ ಒಂದು ಸುಖದ ಗುಟ್ಟೇನು ಅಂತ ಕುತೂಹಲದಿಂದ ಯದು ಮಹಾರಾಜ ಹೋಗಿ ಕೇಳ್ತಾನೆ ಬ್ರಾಹ್ಮಣರಲ್ಲಿ, ಈ ನಿಮ್ಮ ಸುಖದ ಗುಟ್ಟೇನು, ಯಾಕೆ ಈ ರೀತಿಯಾಗಿ, ಯಾವ ಕಾರಣದಿಂದ ಈ ರೀತಿ ಸಂತೋಷದಿಂದ ಬದುಕ್ತಾ ಇದ್ದೀರಿ ನೀವು ಅಂತ ಪ್ರಶ್ನೆಯನ್ನು ಮಾಡಿದಾಗ ಅವಧೂತ ಬ್ರಾಹ್ಮಣ ಹೇಳ್ತಾನೆ, ನಾನು ಒಬ್ಬ ಗುರುವಿನಿಂದ ನಾನು ಈ ವಿದ್ಯೆಯನ್ನು ಸಂಪಾದನೆ ಮಾಡಿದವನಲ್ಲ. ನಾನು 24 ಗುರುಗಳಿಂದ, ಜಗತ್ತಲ್ಲಿ 24 ಗುರುಗಳು ನನಗೆ ಇದ್ದಾರೆ. ಅಂತಹ 24 ಗುರುಗಳಿಂದ ನಾನು ಬೇರೆ ಬೇರೆ ರೀತಿಯ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾನೆ. ಇದನ್ನೆಲ್ಲ ಅರಿತದ್ರಿಂದ ನಾನು ಇದನ್ನೆಲ್ಲ ಮನದಟ್ಟು ಮಾಡಿಕೊಂಡು ಈ ರೀತಿಯಾಗಿ ನಾನು ಸುಖವಾಗಿ ಬಾಳ್ತಾ ಇದ್ದೇನೆ ಅಂತ ಅವಧೂತ ಬ್ರಾಹ್ಮಣ ಹೇಳ್ತಾನೆ. ಅದನ್ನೆಲ್ಲವನ್ನು ಉಪದೇಶ ಮಾಡಿ ನನಗೆ ಅಂತ ಹೇಳಿದಾಗ ಯಾವ ಯಾವ ಗುರುವಿನಿಂದ ಯಾವ ಯಾವ ರೀತಿಯ ಸಂದೇಶವನ್ನು ತಿಳಿದುಕೊಂಡೆ ಅಂತ ಹೇಳಿ ಅವಧೂತ ಬ್ರಾಹ್ಮಣರು ಉಪದೇಶ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಆ 24 ಗುರುಗಳ ಹೆಸರನ್ನು ಹೇಳ್ತಾರೆ. ಭೂಮಿ, ವಾಯು, ಆಕಾಶ, ಅಗ್ನಿ, ಜಲ ಅಂತ ಹೇಳಿ ಹೀಗೆ ಪ್ರಕೃತಿಯಲ್ಲಿರುವಂತಹ ಅನೇಕ ಗುರುಗಳ, ಜೀವ ಜಂತುಗಳ ಹೆಸರುಗಳನ್ನು ಹೇಳಿ ಇವರಿಂದ ನಾನು ಒಂದೊಂದು ಪಾಠವನ್ನು ಕಲಿತೆ ಅಂತ ಬ್ರಾಹ್ಮಣರು ಹೇಳ್ತಾರೆ. ಅದರಲ್ಲಿ ಕೆಲವೊಂದು ವಿಷಯಗಳನ್ನು ನಾವಿಲ್ಲಿ ಚಿಂತನೆ ಮಾಡೋಣ. ಮೊದಲಿಗೆ ಭೂಮಿಯಿಂದ ನಾನೊಂದು ಪಾಠವನ್ನು ಕಲಿತೆ. ಎಂತಹ ಪಾಠವನ್ನು ಕಲಿತೆ ಅಂತ ಹೇಳಿದರೆ, ಎಲ್ಲರನ್ನು ಕ್ಷಮಿಸುವ ಕ್ಷಮಾಗುಣವನ್ನು ನಾನು ಕಲಿತೆ ಅಂತ ಹೇಳಿ ಬ್ರಾಹ್ಮಣರು ಹೇಳ್ತಾರೆ. ಈ ಭೂದೇವಿಗೆ ಇರುವಂತಹ ಇನ್ನೊಂದು ಹೆಸರೇ ಕ್ಷಮ ಅಂತ, ಕ್ಷಮೆಯ ಧರಿತ್ರಿ ಅಂತ. ಭೂತೈ ಆಕ್ರಮ್ಯಮಾಣೋಪಿ ಧೀರ ದೇವವಶಾನುಗೈಹಿ ಅಂತ. ಈ ಭೂಮಿಯಲ್ಲಿ ಎಲ್ಲಾ ಬಗೆಯ ಜೀವಜಂತುಗಳಿದೆ. ಎಲ್ಲಾ ಬಗೆಯ ಜೀವಜಂತುಗಳು ಕೂಡ ಒಂದಲ್ಲ ಒಂದು ರೀತಿಯಿಂದ ಈ ಒಂದು ಭೂಮಿಯನ್ನ ಮಾಲಿನ್ಯ ಮಾಡ್ತಾ ಇದ್ದಾರೆ. ಈ ಭೂಮಿಗೆ ಎಷ್ಟೇ ಘಾಸಿಯಾದರೂ ಕೂಡ ಈ ಎಲ್ಲ ಭೂತಗಳಿಂದ ಭೂದೇವಿ ಒಂದು ದಿವಸವೂ ಕೂಡ ಈ ಎಲ್ಲ ಜೀವಜಂತುಗಳ ಮೇಲೆ ಒಂದು ದಿವಸ ಕೋಪವನ್ನು ಕೊಳ್ಳಿಲ್ಲ. ಎಲ್ಲವನ್ನೂ ಸಹಿಸಿಕೊಂಡು ಎಲ್ಲವನ್ನೂ ಕೂಡ ಕ್ಷಮಿಸಿದ್ದು. ಆದ್ದರಿಂದಲೇ ನಮ್ಮಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ಹೇಳುವಂತಹ ಮಂತ್ರ ಏನು ಅಂತ ಹೇಳಿದ್ರೆ, ಸಮುದ್ರ ವಸನೆಯ ದೇವಿ, ಪರ್ವತಸ್ಥನ ಮಂಡಿತೆ,
ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ನಾವು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಭೂದೇವಿಗೆ ನಿನ್ನನ್ನು ಮೆಟ್ಟಿ ನಾನು ಬದುಕ್ತಾ ಇದ್ದೇನಮ್ಮ, ನನ್ನನ್ನು ಕ್ಷಮಿಸು ಅಂತ ಹೇಳಿ ಆ ಮೊದಲು ಆ ಕ್ಷಮಾಗುಣವನ್ನು ಸಂಪನ್ನಳಾದಂತಹ ಆ ಭೂದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೇ ನಾವು ಹೆಜ್ಜೆ ನೀಡುವಂತಹ ಆ ಪರಿಪಾಠ ನಮ್ಮಲ್ಲಿ ಬಂದಿದೆ. ಈ ಭೂದೇವಿಯಲ್ಲಿ ಇಂಥ ಕ್ಷಮಿಸುವ ಗುಣ ಇದೆ. ಆ ಕ್ಷಮಿಸುವ ಗುಣವನ್ನು ನಾನು ಎಲ್ಲಿಂದ ಕಲಿತೆ ಅಂತ ಹೇಳಿದ್ರೆ ನಾನು ಭೂದೇವಿಯಿಂದ ಕಲಿತೆ ಅಂತ ಬ್ರಾಹ್ಮಣ ಹೇಳ್ತಾ ಇದ್ದಾರೆ. ನಮ್ಮಲ್ಲಿಯೂ ಕೂಡ ಅಂತಹ ಕ್ಷಮಿಸುವ ಗುಣವನ್ನು ನಾವು ಹೊಂದಬೇಕು. ಪುಟ್ಟ ಬಾಲಕನಾದಂತಹ ಧ್ರುವ, ಅವನಿಗೆ ಅವನ ಮಲತಾಯಿ ಅವಮಾನವನ್ನು ಮಾಡಿದಾಗ ತಾಯಿ ಏನು ಮಾಡಿದ್ಲು ಅಂತ ನಾವು ನೋಡಿದ್ದೇವೆ. ನಾವು ನಿಂದನೆಯ ಮಾತನ್ನು ಆಡಿದರೂ ಕೂಡ ಆ ಒಂದು ಮಾತನ್ನು ಸಹಿಸಿಕೊಂಡು ಕ್ಷಮಿಸುವ ಗುಣವನ್ನು ಬೆಳೆಸಿದ್ಲು ಆ ತಾಯಿ ಧ್ರುವನಲ್ಲಿ. ರಾಮಾಯಣದಲ್ಲಿಯೂ ಕೂಡ ಇಂಥದ್ದೊಂದು ಪ್ರಸಂಗ ಬರ್ತದೆ. ಸೀತಾದೇವಿಯಲ್ಲಿ ಹನುಮಂತ ದೇವರು ಕೇಳುವಂತಹ ಮಾತು, ಆ ಲಂಕೆಯಿಂದ ಸೀತಾದೇವಿಯನ್ನು ರಾಮದೇವರು ಕರೆದುಕೊಂಡು ಬಂದ ಮೇಲೆ ಹನುಮಂತ ದೇವರು ಕೇಳುವಂತಹ ಮಾತು, ರಾವಣನ ಆ ಒಂದು ಆಸ್ಥಾನದಲ್ಲಿ ನಿನಗೆ ಯಾರು ಹಿಂಸೆಯನ್ನು ಕೊಟ್ಟಿದ್ದಾರೆ ಹೇಳು, ಆ ಹಿಂಸೆಯನ್ನು ಕೊಟ್ಟಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ ನಾನು ಸದೆಬಡಿತೇನೆ ಅಂತ ಹೇಳಿ ಹನುಮಂತ ದೇವರು ಸೀತಾದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಸೀತಾದೇವಿ ಹೇಳುವಂತಹ ಮಾತು, ಈ ಲೋಕದಲ್ಲಿ ಅಪರಾಧ ಯಾರು ತಾನೇ ಮಾಡುವುದಿಲ್ಲ? ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಅಪರಾಧವನ್ನು ಮಾಡಿಯೇ ಇರುತ್ತಾರೆ, ತಪ್ಪನ್ನು ಮಾಡಿಯೇ ಇರುತ್ತಾರೆ. ಎಲ್ಲಿಯವರೆಗೆ ಅಂದರೆ ನಾವು ತಪ್ಪನ್ನು ಮಾಡಿರುತ್ತೇವೆ, ಆದರೆ ಇನ್ನೊಬ್ಬರ ತಪ್ಪನ್ನು ನಾವು ಕ್ಷಮಿಸುವುದಿಲ್ಲ. ಇನ್ನೊಬ್ಬರ ಅಪರಾಧವನ್ನು ನಾವು ಕ್ಷಮಿಸುವ ಗುಣವನ್ನು ನಾವು ಹೊಂದಲಿಲ್ಲ. ಅದೇ ಒಂದು ವೇಳೆ ನಾವು ತಪ್ಪು ಮಾಡಿದರೆ ನಮ್ಮ ತಪ್ಪನ್ನು ನಾವೇ ಕ್ಷಮಿಸಿಕೊಳ್ತೇವೆ. ನಮ್ಮ ತಪ್ಪಿಗೆ ನಾವು ಎಲ್ಲಿಯಾದರೂ ನಮಗೆ ಶಿಕ್ಷೆಯನ್ನು ಕೊಟ್ಟುಕೊಳ್ತೇವಾ? ಇಂದಿಗೂ ಕೊಟ್ಟುಕೊಳ್ಳುವುದಿಲ್ಲ. ಅದುವೇ ಇನ್ನೊಬ್ಬರು ತಪ್ಪನ್ನು ಮಾಡಿದಾಗ ಅವನನ್ನು ಶಿಕ್ಷಿಸಬೇಕು, ಅವನನ್ನು ದಂಡಿಸಬೇಕು ಅಂತ ನಾವು ಪ್ರವೃತ್ತಿಯನ್ನು ಮಾಡ್ತೇವಲ್ಲ, ಯಾಕೆ ಹೀಗೆ ಅಂತೇಳಿ ಸೀತಾದೇವಿ ಪ್ರಶ್ನೆಯನ್ನು ಮಾಡ್ತಾಳೆ. ಈ ಜಗತ್ತಲ್ಲಿ ಅಪರಾಧವನ್ನು ಯಾರು ಮಾಡಲಿಲ್ಲ ಹೇಳು? ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಿಂದ ಅಪರಾಧವನ್ನು ಮಾಡಿಯೇ ಮಾಡಿದ್ದಾರೆ. ಆ ಎಲ್ಲ ರಾವಣನ ಭಟರು ಕೂಡ ಅದೇ ರೀತಿಯಾಗಿ ಅಪರಾಧವನ್ನು ಮಾಡಿ ಯಾಕೆ ಮಾಡಿದ್ದಾರೆ? ರಾವಣ ಆದೇಶ ಮಾಡಿದ್ದಾನೆ, ಹಾಗಾಗಿ ಮಾಡಿದ್ದಾರೆ. ಅವನ ಮಾತಿಗೆ ಅನುಗುಣವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ, ಹಾಗಾಗಿ ನಾನು ಅವರನ್ನ ಎಂದಿಗೂ ದ್ವೇಷದ ಭಾವನೆ ನೋಡಲಿಲ್ಲ, ನೀನಂತಹ ಯಾವ ಶಿಕ್ಷೆಯನ್ನು ಕೊಡಬೇಕಾಗಿಲ್ಲ ಅಂತ ಹೇಳಿ ಸೀತಾದೇವಿ ಕ್ಷಮಾಗುಣದ ಮಾತನ್ನು ಆಡ್ತಾಳೆ. ಈ ಸಂದರ್ಭದಲ್ಲಿ ಹನುಮಂತ ದೇವರು ಹೇಳುವಂತಹ ಮಾತು, ಪ್ರಭು ಶ್ರೀರಾಮಚಂದ್ರನ ಪತ್ನಿಯಾಗಿ ನೀನು ಆಡಬೇಕಾದಂತಹ ಮಾತು ಅದು ಬಹಳ ಉಚಿತವಾದದ್ದು, ಅಂತಹ ಮಾತನ್ನೇ ಆಡಿದ್ದೀಯಾ ಅಂತ ಹೇಳಿ ಸೀತಾದೇವಿಯ ಕ್ಷಮಾಗುಣವನ್ನು ತೋರಿಸಿಕೊಡ್ತಾರೆ. ಅದೇ ರೀತಿಯಾಗಿ ಅಶ್ವತ್ಥಾಮರ ವಿಷಯದಲ್ಲಿ ದ್ರೌಪದಿ ಆಡಿದಂತಹ ಮಾತು, ಪಾಂಡವರ ಮಕ್ಕಳನ್ನು ಅಶ್ವತ್ಥಾಮರು ಸಂಹಾರ ಮಾಡಿದಾಗ ಅವರನ್ನು ಎಳೆದುಕೊಂಡು ಬಂದು ಭೀಮಸೇನ ದೇವರು ಅವರು ಎಳೆದುಕೊಂಡು ಬಂದರು. ತಲೆಯನ್ನು ತೆಗಿಬೇಕು ಅಂತ ಹೇಳಿದರು, ಇವರನ್ನು ಕೊಲ್ಲಬೇಕು ಅಂತ ಹೇಳಿದರು. ಕಾರಣ ಏನು? ಮಕ್ಕಳನ್ನು ಕೊಂದಿದ್ದಾರೆ, ಪಾಂಡವರ ಸಂತಾನವನ್ನು ನಾಶ ಮಾಡಿದ್ದಾರೆ ಅನ್ನುವ ದೃಷ್ಟಿಯಿಂದ ಇವರನ್ನು ಬಿಡಬಾರದು, ಇವರ ತಪ್ಪಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದಾಗ ನಮಗ ಆದ ಹಾಗೆ ಪುತ್ರ ಶೋಕ ಅಶ್ವತ್ಥಾಮರ ತಾಯಿಗೆ ಆಗಬಾರದು, ಪುತ್ರ ಶೋಕ ಆಗಬಾರದು, ಅವರ ತಪ್ಪನ್ನು ಕ್ಷಮಿಸಬೇಕು ಅಂತ ದ್ರೌಪದಿ ಒಂದು ಕ್ಷಮಾಗುಣವನ್ನು ತೋರಿಸಿದ್ದಾಳೆ. ಅದರಂತೆ ಇಂತಹ ದೊಡ್ಡ ಗುಣವನ್ನು, ಕ್ಷಮಾಗುಣವನ್ನ ನಾವು ಕೂಡ ಬೆಳೆಸಿಕೊಳ್ಳಬೇಕು. ಅಂತಹ ಗುಣವನ್ನು ನಾನು ಭೂದೇವಿಯಿಂದ ಕಲಿತೆ ಅಂತ ಹೇಳಿ ಅವಧೂತ ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಅಂತ ಹೇಳಿ ಒಂದು ಗುರುವಿನ ಪಾಠವನ್ನು ಹೇಳ್ತಾನೆ. ಅದೇ ರೀತಿಯಾಗಿ ವಾಯುವಿನಿಂದ ನಾನು ಇನ್ನೊಂದು ರೀತಿಯ ಪಾಠವನ್ನು ಕಲಿತೆ ಅಂತ ಹೇಳ್ತಾರೆ. ವಾಯು ಅಂತಂದರೆ ಎರಡು ರೀತಿಯ ವಾಯು ಇದೆ, ಒಂದು ಪ್ರಾಣವಾಯು ಹಾಗೂ ಬಾಹ್ಯವಾಯು. ಈ ವಾಯು ಇಲ್ಲದೇನೆ ಯಾರಿಗೂ ಕೂಡ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ವಾಯು ಜೀವನದಲ್ಲಿ ಬೇಕೇ ಬೇಕು, ಇದು ಬಾಹ್ಯವಾಯುವು ಬೇಕು, ಪ್ರಾಣವಾಯುವು ಬೇಕು. ಈ ವಾಯು ಹೇಗಿರುತ್ತೆ ಅಂತ ಕೇಳಿದ್ರೆ ಯಾವುದನ್ನು ಕೂಡ ತನಗೆ ಅತಿಯಾಗಿ ಅಂಟಿಸಿಕೊಳ್ಳುವುದಿಲ್ಲ, ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಬಾಹ್ಯವಾಯು ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತದೆ, ಎಲ್ಲ ಕಡೆಯಲ್ಲಿ ಅದರ ವ್ಯಾಪ್ತಿ ಇರ್ತದೆ.
ಎಲ್ಲಿ ಮಾಲಿನ್ಯ ಇರುತ್ತೋ ಅಲ್ಲೂ ನಿಮಗೆ ಬಾಹ್ಯವಾಯು ಇರ್ತದೆ, ಎಲ್ಲಿ ಸ್ವಚ್ಛವಾದ ಪರಿಸರ ಇರುತ್ತೋ ಅಲ್ಲೂ ಇರುತ್ತೆ. ಮಾಲಿನ್ಯ ಇದ್ದ ಜಾಗದಲ್ಲಿ ಇರುವಂತಹ ಮಾಲಿನ್ಯವನ್ನು ವಾಯು ಎಂದಿಗೂ ಕೂಡ ತನಗೆ ಅಂಟಿಸಿಕೊಳ್ಳುವುದಿಲ್ಲ, ಇದ್ರೂ ಅದು ಇಲ್ಲದಾಗೆ ಇರುತ್ತದೆ. ಅದೇ ರೀತಿಯಾಗಿ ಸುಗಂಧ ಇರುವ ಜಾಗದಲ್ಲಿಯೂ ಕೂಡ ವಾಯು ಇರುತ್ತೆ, ಇದ್ರೂ ಕೂಡ ಆ ಸುಗಂಧವನ್ನು ಅದು ತನಗೆ ಹೆಚ್ಚು ಸಮಯ ಅಂಟಿಸಿಕೊಳ್ಳುವುದಿಲ್ಲ. ಈ ರೀತಿಯಾಗಿ ಯಾವುದನ್ನು ಅಂಟಿಸಿಕೊಳ್ಳದೆ ಬದುಕಬೇಕು ಹೇಳುವಂತಹ ಈ ಪಾಠವನ್ನು ನಾನು ವಾಯುವಿನಿಂದ ಕಲಿತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪ್ರಾಣವಾಯು ಹೇಗೆ ಅಂತ ಕೇಳಿದ್ರೆ, ದೇಹದಲ್ಲಿ ಪ್ರಾಣವಾಯು ಇದೆ. ಈ ಪ್ರಾಣವಾಯು ಇದ್ದಾಗ ಮಾತ್ರ ನಮ್ಮ ದೇಹ ಕೆಲಸ ಮಾಡ್ತದೆ. ಹಾಗಂತ ಹೇಳಿ ಪ್ರಾಣವಾಯುವನ್ನು ಹೆಚ್ಚು ತಗೊಳ್ಳಿಕ್ಕಾಗುವುದಿಲ್ಲ. ಈ ದೇಹಕ್ಕೆ ಎಷ್ಟು ಬೇಕು, ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ವಾಯುವನ್ನು ತಗೊಳ್ಬಹುದು. ಈ ನಮ್ಮ ದೇಹದಲ್ಲಿರುವಂತಹ ಬೇರೆ ಇಂದ್ರಿಯಗಳು, ಕಣ್ಣು, ನಾಲಿಗೆ, ಬಾಯಿ, ಕಿವಿ, ಈ ಇಂದ್ರಿಯಗಳಿಗೆ ಹಸಿವೆ ಜಾಸ್ತಿ. ಈ ಕಣ್ಣು ಹೆಚ್ಚು ಹೆಚ್ಚು ನೋಡಬೇಕು ಅಂತ ಹೇಳುತ್ತೆ, ನಾಲಿಗೆ ಹೆಚ್ಚು ಹೆಚ್ಚು ಮಾತನಾಡಬೇಕು, ಹೆಚ್ಚು ಹೆಚ್ಚು ತಿನ್ನಬೇಕು ಅಂತ ಹೇಳುತ್ತೆ, ಕಿವಿ ಬೇಡದಿರುವ ವಿಷಯಗಳನ್ನ ಹೆಚ್ಚು ಹೆಚ್ಚು ಕೇಳಬೇಕು ಅಂತ ಹೇಳುತ್ತೆ. ಬೇರೆ ಬೇರೆ ಇಂದ್ರಿಯಗಳಿಗೆ ಇರುವಂತಹ ಹಸಿವು ಈ ಒಂದು ಪ್ರಾಣವಾಯುವಿಗೆ ಇಲ್ಲ. ಇದು ಎಷ್ಟು ಬೇಕೋ ಅಷ್ಟೇ ಇರುತ್ತೆ, ಅಷ್ಟಿದ್ರೆ ಮಾತ್ರ ದೇಹ ಕೆಲಸ ಮಾಡ್ತದೆ. ಅದೇ ರೀತಿಯಾಗಿ ನಾವಿರಬೇಕು ಅಂತ ಹೇಳ್ತಾರೆ. ನೋಡಿ, ಯಾವುದು ಅತಿಯಾಗಬಾರದು. ಅತಿಯಾದ ಆಹಾರ ಅದು ಒಳ್ಳೆಯದಲ್ಲ. ಹೊಟ್ಟೆ ತುಂಬಾ ತಿನ್ನುವ ಆಹಾರಕ್ಕಿಂತ ಮನಸ್ಸು ತುಂಬುವಂತ ಆಹಾರವನ್ನು ಸ್ವೀಕಾರ ಮಾಡಬೇಕು. ನಮ್ಮ ಬುದ್ಧಿಯನ್ನ ಎಂದಿಗೂ ಕೂಡ ಕಷ್ಮಲಗೊಳಿಸಬಾರದು. ನಮ್ಮ ಜ್ಞಾನ ಎಂದಿಗೂ ನಾಶ ಆಗಬಾರದು. ನೀವು ಒಳ್ಳೆಯ ಹಿತಮಿತವಾದ ಆಹಾರವನ್ನು ಸ್ವೀಕಾರ ಮಾಡಿದರೆ ಮಾತ್ರ ನಮ್ಮ ಬುದ್ಧಿ ಸ್ಥಿಮಿತದಲ್ಲಿ ಇರುತ್ತದೆ, ಜ್ಞಾನವೂ ಕೂಡ ನಾಶವಾಗದೇ ಇರುತ್ತದೆ. ಸುಮ್ಮನೆ ಒಂದು ವಿನೋದಕ್ಕಾಗಿ ಒಂದು ಕಥೆ ಇದೆ. ಶಾಂತಿ ಪರ್ವದಲ್ಲಿ, ಮಹಾಭಾರತ ಶಾಂತಿ ಪರ್ವದಲ್ಲಿ ಭೀಷ್ಮರು ಒಂದಷ್ಟು ಉಪದೇಶವನ್ನು ಮಾಡ್ತಾರೆ, ಹೇಗಿರಬೇಕು, ಏನು ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯ ಧರ್ಮಗಳನ್ನೆಲ್ಲ ಉಪದೇಶ ಮಾಡ್ತಾರೆ. ಎಲ್ಲ ಉಪದೇಶಗಳು ಮುಗಿದ ಮೇಲೆ ದ್ರೌಪದಿ ದೇವಿ ನಗುತ್ತಾಳಂತೆ. ಆ ಒಂದು ದ್ರೌಪದಿಯ ನಗುವನ್ನು ಕಂಡು ಭೀಷ್ಮರು ಕೇಳ್ತಾರೆ, ಯಾಕೆ ನಗ್ತಾ ಇದೆಯಮ್ಮ ಅಂತ. ದ್ರೌಪದಿ ಹೇಳ್ತಾಳೆ, ಅಲ್ಲ, ನೀವು ಇಷ್ಟೆಲ್ಲ ಉಪದೇಶವನ್ನು ಮಾಡಿದ್ರಲ್ವಾ, ಅವತ್ತು ಸಭೆಯಲ್ಲಿ ನನಗೆ ಅವಮಾನ ಆದಾಗ ನಿಮಗೆ ಎಲ್ಲಿ ಹೋಗಿತ್ತಿ ಧರ್ಮ ಪ್ರಜ್ಞೆ ಅಂತ ಪ್ರಶ್ನೆಯನ್ನು ಮಾಡಿಲ್ಲಂತೆ. ಪಾಂಡವರಿಗೆ ಅನ್ಯಾಯ ಆದಾಗ ನಿಮಗೆ ಎಲ್ಲಿ ಹೋಗಿತ್ತಿ ಧರ್ಮ ಪ್ರಜ್ಞೆ, ಇವತ್ತು ಯಾಕೆ ನೀವು ಇಷ್ಟೆಲ್ಲ ಉಪದೇಶವನ್ನು ಮಾಡ್ತಾ ಇದ್ದೀರಿ ಅಂತ ದ್ರೌಪದಿ ದೇವಿ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಭೀಷ್ಮರು ಹೇಳುವಂತಹ ಮಾತು, ಅವತ್ತು ನಾನು ದುಷ್ಟನಾದ ದುರ್ಯೋಧನನ ಅನ್ನವನ್ನು ತಿಂದಿದ್ದೆ. ಅವನ ಅನ್ನವನ್ನು ತಿಂದದ್ರಿಂದ ಅವನ ಅನ್ನದ ಪ್ರಭಾವದಿಂದ ಇರುವಂತಹ ರಕ್ತಗಳೇ ನನ್ನ ದೇಹದಲ್ಲಿ ಹರಿತಾ ಇತ್ತು. ಹಾಗಾದರೆ ಇವತ್ತು ಇಲ್ಲಿರೋ ನಿಮಗೆ ಈ ಪ್ರಜ್ಞೆ ಇವತ್ತು ಹೇಗೆ ಬಂತು ಅಂತ ದ್ರೌಪದಿ ಪ್ರಶ್ನೆ ಮಾಡಿದಾಗ, ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಬಾಣಕ್ಕೆ ನನ್ನ ದೇಹದಲ್ಲಿರುವಂತಹ ಎಲ್ಲ ರಕ್ತಗಳು ಕೂಡ ಅದು ಸೋರಿ ಹೋಗಿದೆ. ಶರಶೈಯಲ್ಲಿ ಮಲಗಿ ಈ ನನ್ನ ದೇಹದಲ್ಲಿ ಯಾವ ರಕ್ತ ಮಾಂಸಗಳು ಕೂಡ ಇಲ್ಲ ಇವತ್ತು. ಹಾಗಾಗಿ ಇವತ್ತು ದುರ್ಯೋಧನನ ಅನ್ನದ ಯಾವುದೇ ಅಂಶಗಳು ನನ್ನ ದೇಹದಲ್ಲಿ ಇಲ್ಲ. ಹಾಗಾಗಿ ನನ್ನಲ್ಲಿ ಧರ್ಮ ಜಾಗೃತಿಯಾಗಿದೆ, ಧರ್ಮ ಪ್ರಜ್ಞೆ ಬೆಳೆದಿದೆ ಎಂದು ಭೀಷ್ಮರು ಹೇಳ್ತಾರಂತೆ. ಅಂತಂದ್ರೆ ಏನು? ಒಳ್ಳೆಯ ಆಹಾರ ನಮ್ಮಲ್ಲಿ ಒಳ್ಳೆಯ ಪ್ರಜ್ಞೆಯನ್ನೇ ಬೆಳೆಸ್ತದೆ, ಕೆಟ್ಟ ಆಹಾರ ನಮ್ಮಲ್ಲಿ ಕೆಟ್ಟತನವನ್ನು ಬೆಳೆಸ್ತದೆ ಹೇಳುವುದಕ್ಕೆ ಇದೊಂದು ಒಳ್ಳೆಯ ದೃಷ್ಟಾಂತ. ಅಶ್ವತ್ಥಾಮರು ಯಾಕೆ ಆ ರೀತಿಯಾಗಿ ವರ್ತನೆಯನ್ನು ಮಾಡಿದ್ರು, ಯಾಕೆ ಆ ರೀತಿಯ ಪ್ರವೃತ್ತಿಯನ್ನು ತೋರಿಸಿದರು ಅಂತ ಹೇಳಿದರೆ, ಆ ಒಂದು ದುರ್ಯೋಧನನ ಮನೆಯ ಅನ್ನವನ್ನು ತಿಂದ ಪರಿಣಾಮವಾಗಿ ಅವರ ಬುದ್ಧಿನಾಶವನ್ನು ಕೂಡ ಹೊಂದಬೇಕಾಯಿತು. ಅದೇ ರೀತಿಯಾಗಿ ಈ ಹಿತಮಿತವಾದಂತಹ ಆಹಾರವನ್ನು ಸ್ವೀಕಾರ ಮಾಡಿದಾಗ ಮಾತ್ರ ನಮ್ಮ ಬುದ್ಧಿ ಅದು ಸೀಮಿತದಲ್ಲಿ ಇರುತ್ತದೆ. ಅಂತಹ ಎಷ್ಟು ಬೇಕೋ ಅಷ್ಟು ಇರುವಂತಹ ಪ್ರವೃತ್ತಿಯನ್ನ, ಹಿತಮಿತದ ಪ್ರವೃತ್ತಿಯನ್ನ ನಾನು ಈ ವಾಯುವಿನಿಂದ ಕಲಿತೆ ಅಂತ ಹೇಳಿ ಈ ಅವಧೂತ ಬ್ರಾಹ್ಮಣ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಜೇನುಹುಳದಿಂದಲೂ ಕೂಡ ನಾನು ಪಾಠವನ್ನು ಕಲಿತೆ ಅಂತ ಹೇಳ್ತಾರೆ. ಜೇನುಹುಳ ಏನು ಮಾಡ್ತದೆ? ಪ್ರಕೃತಿಯಲ್ಲಿರುವಂತಹ ಎಲ್ಲಾ ಹೂಗಳಿಂದ ಕೂಡ ಮಕರಂದವನ್ನು ಸಂಗ್ರಹಿಸಿ ತನ್ನ ಗೂಡಿಗೆ ಬಂದು
ಆ ಮಕರಂದವನ್ನು ವಾಂತಿ ಮಾಡ್ತದೆ. ವಾಂತಿ ಮಾಡಿ 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 ಮಕರಂದವನ್ನು ಸಂಗ್ರಹಿಸಿ ಜೇನನ್ನಾಗಿ ಪರಿವರ್ತಿಸ್ತದೆ. ಇಷ್ಟೆಲ್ಲ ಜೇನು ಸಂಗ್ರಹವನ್ನು, ಸಿಹಿ ಸಂಗ್ರಹವನ್ನು ಮಾಡಿ ನಾಳೆ ಅದನ್ನು ಅದು ತಿನ್ನುತ್ತಾ? ಇಲ್ಲ. ಇಷ್ಟೆಲ್ಲ ಸಮಯದಿಂದ ಪ್ರಯತ್ನ ಪಟ್ಟು ಸಂಗ್ರಹಿಸಿರುವಂತಹ ಜೇನನ್ನ ಇನ್ಯಾರೋ ಒಬ್ಬ ವ್ಯಕ್ತಿ ಬಂದು ಅದಕ್ಕೆ ಹೊಗೆ ಹಾಕಿ ಆ ಜೇನು ಆ ಹುಳಗಳನ್ನೆಲ್ಲ ಓಡಿಸಿ ಆ ಜೇನನ್ನು ಸಂಗ್ರಹಿಸಿಕೊಂಡು ಹೋಗ್ತಾರೆ. ಜೇನು ಹುಳುವಿನಿಂದ ನಾನು ಇದನ್ನೇ ಕಲಿತೆ. ನಾನು ಸಂಪತ್ತನ್ನ ನಾವು ಕೂಡಿಡಬಾರ್ದು. ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ತನಗೆ. ಹಾಗಾಗಿ ಸಂಪತ್ತನ್ನ ದಾನ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು, ಸಂಪತ್ತನ್ನ ಕೂಡಿಡಬಾರದು ಹೇಳುವಂತಹ ಈ ಗುಣವನ್ನ ನಾನು ಒಂದು ಜೇನು ಹುಳದಿಂದ ಕಲಿತೆ ಅಂತೇಳಿ ಹೀಗೆ ಅವಧೂತ ಬ್ರಾಹ್ಮಣರು ಹೀಗೆ ಪ್ರಪಂಚದಲ್ಲಿರುವಂತಹ ನಾನಾ ರೀತಿಯ ಜೀವಜಂತುಗಳಿಂದ, ಭೂತಗಳಿಂದ ಕಲಿತಂತಹ ಪಾಠವನ್ನ ಯದು ಮಹಾರಾಜನಿಗೆ ಉಪದೇಶ ಮಾಡಿದರು ಅಂತೇಳಿ ಇತಿಹಾಸವನ್ನು ಉದ್ಧವರಿಗೆ ಉಪದೇಶ ಮಾಡ್ತಾ ಇದ್ದಾನೆ ಭಗವಂತ. ಇಂತಹ ಅನೇಕ ಉಪದೇಶವನ್ನ ಶ್ರೀಮದ್ ಭಾಗವತದಲ್ಲಿ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಬಹಳ ವಿಸ್ತಾರವಾಗಿ ಉಪದೇಶ ಮಾಡಿದ್ದಾರೆ. ಪರೀಕ್ಷಿತ ಮಹಾರಾಜನ ನಿರ್ಯಾಣದ ಸಮಯದಲ್ಲಿ ಅವನಿಗಾದ ದೊಡ್ಡ ಅನುಗ್ರಹ ಅಂತ ಹೇಳಿದರೆ ಶುಕಾಚಾರ್ಯರಂತಹ ಒಬ್ಬ ದೊಡ್ಡ ಜ್ಞಾನಿಗಳ ಸಮಾಗಮ, ಜೊತೆಯಲ್ಲಿ ಅನೇಕ ಋಷಿಮುನಿಗಳ ಸಂಘ ಅಲ್ಲಿ ಅವತ್ತು ಇದ್ದದ್ರಿಂದ ಪರೀಕ್ಷಿತ ಮಹಾರಾಜನಿಗೆ ಅದು ಶಾಪ ಅಂತ ಅನಿಸಿಕೊಳ್ಳೇ ಇಲ್ಲ. ವಾಸ್ತವದಲ್ಲಿ ಶೃಂಗಿ ಕೊಟ್ಟದ್ದು ಶಾಪ. 7 ದಿವಸದಲ್ಲಿ ಸರ್ಪ ಕಚ್ಚಿ ನೀನು ಸಾಯಬೇಕು ಅಂತ. ಕೆಲವೊಮ್ಮೆ ಮಹಾತ್ಮರು ಹಾಗೆ ಇರ್ತಾರೆ. ಶಾಪವನ್ನು ಸ್ವೀಕಾರ ಮಾಡಿದರೂ ಕೂಡ ಅದನ್ನು ವರವನ್ನಾಗಿ ಪರಿವರ್ತಿಸಿಕೊಳ್ಳುವಂತಹ ಒಂದು ದೊಡ್ಡ ಸಾಮರ್ಥ್ಯ ಅದು ಮಹಾತ್ಮರಲ್ಲಿ ಇರ್ತದೆ. ಅದಕ್ಕೆ ಸಾಕ್ಷಿ ಈ ಪರೀಕ್ಷಿತ ಮಹಾರಾಜ. ಒಂದು ಕಥೆ ಇದೆ ತಮಾಷೆಗೆ. ಈ ಒಬ್ಬರು ಯೋಗಿಗಳು ಮಲಗಿದ್ರಂತೆ. ಸಂಧ್ಯಾಕಾಲ ಆಯಿತು ಅಂಥೇಳಿ ಈ ಹೊತ್ತಿಗೆ ಆ ಕಲಿ ಬಂದು ಯೋಗಿಗಳನ್ನು ಎಬ್ಬಿಸ್ತಾನಂತೆ. ಯೋಗಿಗಳೇ, ಸಂಧ್ಯಾಕಾಲ ಆಗಿದೆ, ಎದ್ದೇಳಿ ಅಂತ. ಅಲ್ಲ, ಸಂಧ್ಯಾಕಾಲದಲ್ಲಿ ಯೋಗಿಗಳನ್ನ ಕಲಿ ಯಾಕೆ ಎಬ್ಬಿಸಬೇಕು ಅಂತ ಪ್ರಶ್ನೆ ಬರ್ಬೋದು. ಕಲಿ ಹೇಳ್ತಾನಂತೆ, ಹೇಳಿ ಕೇಳಿ, ಅವರು ಯೋಗಿಗಳು, ಜ್ಞಾನಿಗಳು. ಅವರು ಒಂದು ವೇಳೆ ನಾನು ಎಬ್ಬಿಸದೇ ಹೋದರೆ ಸಂಧ್ಯಾಕಾಲ ತಪ್ಪಿ ಹೋಯಿತು, ನನ್ನ ಇವತ್ತಿನ ಅನುಷ್ಠಾನ ತಪ್ಪಿ ಹೋಯಿತು ಅಂತೇಳಿ ಸಂಧ್ಯಾಕಾಲ ಮುಗಿದ ಮೇಲೆ ಒಂದಷ್ಟು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಇನ್ನೂ ಹೆಚ್ಚಿನ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ತಾರೆ. ಹಾಗಾಗಿ ಹಾಗೆ ಮಾಡೋದು ಬೇಡ ಅಂತ ಹೇಳಿ ನಾನು ಅವರನ್ನ ಸಕಾಲಕ್ಕೆ ಎಬ್ಬಿಸಿಬಿಟ್ಟೆ. ಸಂಧ್ಯಾವನ್ನು ಮಾತ್ರ ಮಾಡಿದ್ರೆ ಸಾಕು ಅಂತ ಹೇಳಿ ಒಂದು ಕಥೆ ಇದೆ. ಇದು ಜ್ಞಾನಿಗಳ ಲಕ್ಷಣ. ಒಂದು ವೇಳೆ ಶಾಪ ಸಿಕ್ಕಿದ್ರೂ ಕೂಡ ಶಾಪವನ್ನು ವರವನ್ನಾಗಿ ಪರಿವರ್ತಿಸಿಕೊಳ್ತಾರೆ. ಅದನ್ನು ಪರೀಕ್ಷಿತ ಮಹಾರಾಜ ಮಾಡಿಕೊಂಡ. ಶೃಂಗಿಯಿಂದ ಬಂದದ್ದು ಶಾಪ ಅಲ್ಲ, ಅವನಿಗೆ ವರವೇ ಆಯಿತು, ಜ್ಞಾನಿಗಳ ಸಂಘ ಆಯಿತು, ಅವನು ಮೋಕ್ಷವನ್ನು ಹೊಂದಿದ ಅಂತ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ. ಒಟ್ಟಿಗೆ 12 ಸ್ಕಂದವನ್ನು ನಾವು ಗಮನಿಸಿಕೊಂಡು ಹೋದಾಗ ನಮಗೆ ಏನು ಇದರಿಂದ ಸಂದೇಶ ಸಿಗ್ತದೆ ಅಂತ ಹೇಳಿದರೆ, ಜೀವನದಲ್ಲಿ ಸಜ್ಜನರ ಸಂಘವನ್ನು ಮಾಡಿ, ನೀವು ಸಜ್ಜನರ ಸಂಘವನ್ನು ಮಾಡಿದರೆ ನೀವು ಉದ್ಧಾರ ಆಗ್ತೀರಿ ಹೇಳುವಂತಹ ಒಂದು ದೊಡ್ಡ ಸಂದೇಶ ನಮಗೆ ಈ ಒಂದು ಭಾಗವತ ಗ್ರಂಥವನ್ನು ಚಿಂತನೆ ಮಾಡಿದಾಗ ಸಿಗ್ತದೆ. ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರ ಸಂಘವನ್ನು ಮಾಡಿ ಉದ್ಧಾರ ಆದ. ಪ್ರಹ್ಲಾದ ನಾರದರ ಸಂಘವನ್ನು ಮಾಡಿ ಅವನು ಅನುಗ್ರಹವನ್ನು ಸಂಪಾದನೆ ಮಾಡಿದ. ರಘುಗಣ ಮಹಾರಾಜ ಜಡಭರತರ ಸಂಘವನ್ನು ಮಾಡಿ ಅವರಿಂದ ಉಪದೇಶವನ್ನು ಪಡೆದು ಜ್ಞಾನವನ್ನು ಸಂಪಾದನೆ ಮಾಡಿ ಅವನು ಉದ್ಧಾರ ಆದ. ಧ್ರುವ ಮಹಾರಾಜನಿಗೆ ನಾರದರ ಸಂಘ ಆಗಿ ಅವರಿಂದ ಉಪದೇಶವನ್ನು ಪಡೆದು ಅವನು ಉದ್ಧಾರ ಆದ. ಹೀಗೆ 10 ಹಲವು ಸಂದರ್ಭಗಳನ್ನು ನಾವೆಲ್ಲ ಅವಲೋಕಿಸುವಾಗ ಸಜ್ಜನರ ಸಂಘದಿಂದಲೇನೆ ಅವರ ಜ್ಞಾನೋಪದೇಶವನ್ನು ಕೇಳಿಯೇ ಉದ್ಧಾರ. ಒಂದು ಇಚ್ಛೆ ಉಂಟು ಅಂತಾದರೆ ನಾವು ಕೂಡ ಸಜ್ಜನರ ಸಂಘವನ್ನು ಮಾಡಬೇಕು. ಸಜ್ಜನರನ್ನು ಹುಡುಕಿಕೊಂಡು ನಾವು ಬೇರೆ ಎಲ್ಲಿಗೂ ಹೋಗಬೇಕಾಗಿಲ್ಲ. ಕಾಮಧೇನು, ಕಲ್ಪವೃಕ್ಷದಂತಿರುವಂತಹ ವಾದಿರಾಜರಂತಹ, ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರಂತಹ ಸಜ್ಜನರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅವರ ಪಾದವನ್ನು ಆಶ್ರಯಿಸಿದ ಸಾಕು, ನಮ್ಮನ್ನು ಅವರು ಉದ್ಧಾರ ಮಾಡ್ತಾರೆ.
ಸಜ್ಜನರ ಸಂಘಕ್ಕೆ ಎಷ್ಟು ಮಹತ್ವ ಉಂಟು ಹೇಳುವುದಕ್ಕೆ ಒಂದು ಉದಾಹರಣೆ, ಒಂದು ಕಥೆಯನ್ನು ಹೇಳ್ತೇನೆ. ಒಮ್ಮೆ ವಿಶ್ವಾಮಿತ್ರರನ್ನು ಯಾಗವನ್ನು ಮಾಡಿದರು. ವಿಶ್ವಾಮಿತ್ರರು ಯಾಗವನ್ನು ಮಾಡಬೇಕಾದರೆ ಎಲ್ಲ ಬ್ರಾಹ್ಮಣರಿಗೂ ಕೂಡ ಬೇಕಾದಂಥ ದಾನವನ್ನೆಲ್ಲ ಕೊಟ್ಟರು. ಭೂದಾನವನ್ನು ಕೊಟ್ಟರು, ಗೋದಾನವನ್ನು ಕೊಟ್ಟರು, ಸ್ವರ್ಣದಾನವನ್ನು ಕೊಟ್ಟರು. ಹೀಗೆ ಬಗೆಯ ದಾನಗಳನ್ನ ಯಾವ ಬ್ರಾಹ್ಮಣರಿಗೆ ಏನೇನು ಅಪೇಕ್ಷೆ ಉಂಟೋ ಎಲ್ಲ ಒಂದು ದಾನವನ್ನು ಕೊಟ್ಟು ಒಂದು ದೊಡ್ಡ ಯಾಗವನ್ನು ಮಾಡಿದರು. ಇಂತಹ ಯಾಗಕ್ಕೆ ವಸಿಷ್ಠರು ಬಂದಿದ್ದರು. ವಸಿಷ್ಠರಿಗೂ ಕೂಡ ದಾನವನ್ನು ಕೊಟ್ಟರು, ದಾನವನ್ನು ಸ್ವೀಕಾರ ಮಾಡಿದರು. ಆದರೆ ವಿಶ್ವಾಮಿತ್ರರಿಗೆ ಒಂದು ನಿರೀಕ್ಷೆ ಇತ್ತು. ದಾನವನ್ನು ಸ್ವೀಕಾರ ಮಾಡಿದಂಥ ವಸಿಷ್ಠರು ಏನಾದರೂ ಹೇಳ್ತಾರಾ ಅಂತ. ಅದು ಕೆಲವರಿಗೆ ಇಚ್ಛೆ ಇರ್ತದೆ, ಏನಾದರೂ ಹೊಗಳಬೇಕು ಅಂತ. ಇಲ್ಲರಿ ಬಹಳ ಕೊಟ್ರಿ, ಬಹಳ ದೊಡ್ಡ ವಸ್ತು ದಾನ ಮಾಡಿದ್ರಿ, ಬಹಳ ವಿಶೇಷ ಆಯ್ತ್ರಿ, ಬಹಳ ಕೊಟ್ರಿ ಅಂತ ಹೇಳಬೇಕು ಅಂತ ಕೆಲವರಿಗೆ ಇಚ್ಛೆ ಇರ್ತದೆ. ಈ ವಿಶ್ವಾಮಿತ್ರರು ಕೂಡ ಅದನ್ನೇ ಅಪೇಕ್ಷೆ ಕೊಟ್ಟರು, ವಸಿಷ್ಠರು ಏನಾದರೂ ಹೇಳ್ತಾರಾ ಅಂತ. ಆದರೆ ವಸಿಷ್ಠರು ಏನೂ ಹೇಳಲಿಲ್ಲ. ಏನೂ ಹೇಳದೇನೆ ದಾನವನ್ನು ಸ್ವೀಕಾರ ಮಾಡಿ ಹಾಗೆ ಹೋದ್ರು. ವಿಶ್ವಾಮಿತ್ರರಿಗೆ ಯೋಚನೆ ಬಂತು, ಹಾಗಾದ್ರೆ ನಾನು ಕೊಟ್ಟ ದಾನ ಏನಾದರೂ ಕಡಿಮೆ ಆಯ್ತಾ, ಈ ವಸಿಷ್ಠರಿಗೆ ಸಮಾಧಾನ ಆಗಲಿಲ್ವಾ ಅಂತ ಯೋಚನೆ ಮಾಡಿದ್ರಂತೆ ವಿಶ್ವಾಮಿತ್ರರು. ಒಂದು ದಿವಸ ವಸಿಷ್ಠರು ಕೂಡ ಒಂದು ದೊಡ್ಡ ಸತ್ರಯಾಗವನ್ನು ಮಾಡಿದರು. ಅವಾಗ ಎಲ್ಲ ಬ್ರಾಹ್ಮಣರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ, ಬನ್ನಿ ನಮ್ಮ ಯಾಗಕ್ಕೆ ಬನ್ನಿ, ದಾನವನ್ನು ಸ್ವೀಕಾರ ಮಾಡಿ ಅಂತ. ವಿಶ್ವಾಮಿತ್ರರು ಯೋಚನೆ ಮಾಡಿದರು, ನನ್ನ ಯಾಗಕ್ಕೆ ಬಂದಾಗ ದಾನವನ್ನು ಸ್ವೀಕಾರ ಮಾಡಿದಂಥ ವಸಿಷ್ಠರು ಏನೂ ಹೇಳಿದೇನೆ ಹಾಗೆ ಹೋಗಿದ್ದಾರೆ. ಇವಾಗ ವಸಿಷ್ಠರು ನನಗೆ ಏನು ದಾನ ಕೊಡ್ತಾರೆ ಅಂತ ನೋಡಬೇಕು. ಎಲ್ಲ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟಾದ್ಮೇಲೆ, ಎಲ್ಲ ಖಾಲಿ ಆದ್ಮೇಲೆ, ಭಂಡಾರ ಖಾಲಿ ಆದ್ಮೇಲೆ ನಾನು ಹೋಗ್ತೇನೆ. ಅವಾಗ ಏನು ಕೊಡ್ತಾರೆ ಅಂತ ನೋಡ್ಬೇಕು ನನಗೆ ಅಂತ ಹೇಳಿ ವಿಶ್ವಾಮಿತ್ರರು ಕಾದು ಕೂತ್ಕೊಂಡಿರಂತೆ. ಎಲ್ಲ ಬ್ರಾಹ್ಮಣರಿಗೆ ಎಲ್ಲ ದಾನ ಕೊಟ್ಟು ಮುಗಿಸಿ ಆಯ್ತು, ಇನ್ನೇನಿಲ್ಲ ವಸಿಷ್ಠರಲ್ಲಿ ಕೊಡ್ಲಿಕ್ಕೆ. ಕೊನೆಯಲ್ಲಿ ವಿಶ್ವಾಮಿತ್ರರು ಬಂದರು. ಬಂದಾಗ ದಾನ ಕೊಡಿ ಅಂತ ಕೇಳಿದರು. ನೋಡುವ ಇವಾಗ ವಸಿಷ್ಠರು ಏನು ಕೊಡ್ತಾರೆ ನೋಡುವ ಅಂತ ಒಂದು ಕುತೂಹಲ ವಿಶ್ವಾಮಿತ್ರರಿಗೆ. ಈ ವಸಿಷ್ಠರು ನೋಡಿದ್ರು, ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ, ದಾನ ಕೊಡಬೇಕು, ಕೊಡ್ಲಿಕ್ಕೆ ಇಲ್ಲಿ ಏನೂ ಇಲ್ಲ. ಕೊನೆಯಲ್ಲಿ ಹೇಳಿದ್ರಂತೆ, ವಿಶ್ವಾಮಿತ್ರರೇ, ನಿಮಗೆ ನಾನೊಂದು ದಾನವನ್ನು ಕೊಡ್ತೇನೆ, ಅರ್ಧ ಮುಹೂರ್ತ ಕಾಲ ಸಜ್ಜನರ ಸಂಘವನ್ನು ಮಾಡಿದ ಪುಣ್ಯವನ್ನು ಧಾರೆ ಇರಿತೇನೆ ಅಂತ ವಸಿಷ್ಠರು ಹೇಳಿದ್ರಂತೆ. ವಿಶ್ವಾಮಿತ್ರರು ಹೇಳಿದ್ರು, ಇದ್ಯಾವ ರೀತಿಯ ದಾನ? ಅರ್ಧ ಮುಹೂರ್ತ ಅಂತಂದ್ರೆ 24 ನಿಮಿಷ. ಈ 24 ನಿಮಿಷ ಸತ್ಸಂಗವನ್ನು ಮಾಡಿದ ಪುಣ್ಯವನ್ನು ಧಾರೆ ಇರ್ತೀನಿ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ರಾಯರ ಮಠಕ್ಕೆ ಹೋಗಿ ಉಪನ್ಯಾಸ ಕೂತ್ರೆ 1 ಗಂಟೆ ಪಂಡಿತೊಟ್ಟಿಗೆ ನಾವು ಇದು ಬರ್ತೇವೆ. ಇದೇನು ಮಹಾ ನಿಮ್ದು ಅಂತ ಕೇಳಬಹುದು. ವಿಶ್ವಾಮಿತ್ರರಿಗೆ ವಿಶ್ವಾಸ ಬರಲಿಲ್ಲ, ಈ ಅರ್ಧ ಮುಹೂರ್ತ ಪುಣ್ಯಕ್ಕೆ ಇಷ್ಟು ಮಹತ್ವ ಉಂಟು ಅಂತ. ಅಷ್ಟೇ ಅಂತ ಕೇಳಿದ್ರಂತೆ. ವಸಿಷ್ಠರು ಹೆಚ್ಚು ವಿಚಾರ ಮಾಡ್ಲಿಕ್ಕೆ ಹೋಗಲಿಲ್ಲ. ಬೇಕಾದರೆ ನೀವು ಶೇಷನಿಗೆ ಹೇಳಿ, ಸೂರ್ಯಚಂದ್ರರಿಗೆ ಹೇಳಿ, ವಸಿಷ್ಠರು ಅರ್ಧ ಮುಹೂರ್ತ ಕಾಲ ಸತ್ಸಂಗದ ಪುಣ್ಯವನ್ನು ಧಾರೆ ಹಿಡಿತಾರಂತೆ. ವಿಶ್ವಾಮಿತ್ರರಿಗೆ ಕುತೂಹಲ ಆಯಿತು. ಶೇಷನ ಬಳಿ ಹೋದ್ರಂತೆ. ಶೇಷ, ವಸಿಷ್ಠರು ಅರ್ಧ ಮುಹೂರ್ತ ಕಾಲ ಸತ್ಸಂಗವನ್ನು ಮಾಡಿದ ಪುಣ್ಯವನ್ನು ಧಾರೆ ಹಿಡಿತಾರಂತೆ ಅಂತ. ಶೇಷ ಹೇಳಿದಂತೆ, ಹೌದು, ಹಾಗಾದ್ರೆ ನಾನು ಬರ್ತೇನೆ ದಾನವನ್ನು ಸ್ವೀಕಾರ ಮಾಡಲಿಕ್ಕೆ. ಆ ವಸಿಷ್ಠರ ಅರ್ಧ ಮುಹೂರ್ತ ಕಾಲ ಸತ್ಸಂಗದ ಪುಣ್ಯವನ್ನು ಸ್ವೀಕಾರ ಮಾಡಿದ್ರೆ ಅದರ 3ನೇ 1 ಅಂಶದಿಂದಲೇನೆ ನಾನು ಈ ಭೂಮಿಯನ್ನು ಹೊತ್ಕೊಳ್ಬಹುದು, ಆ ಉಳಿದ ಅಂಶ ನನಗೇ ಸಿಗ್ತದೆ, ಹಾಗಾಗಿ ನಾನು ಬರ್ತೇನೆ ಅಂತೇಳಿ ಶೇಷ ಹೇಳಿದ್ನಂತೆ. ಸೂರ್ಯಚಂದ್ರರ ಬಳಿ ಹೋಗಿ ಹೇಳಿದ್ರಂತೆ. ಸೂರ್ಯಚಂದ್ರರು ಹೇಳಿದ್ರಂತೆ, ಆ ಒಂದು ದಾನದ 3ನೇ 1 ಅಂಶದಿಂದಲೇನೆ ನಾವು ಈ ಲೋಕವನ್ನೆಲ್ಲ ಬೆಳಗಿಸಬಹುದು, ಆ ಉಳಿದ ಅಂಶದ ನನಗೇ ಸಿಗ್ತದೆ, ಹಾಗಾಗಿ ನಾನೇ ಬರ್ತೇನೆ ದಾನಕ್ಕೆ ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ಹೇಳುವಾಗ ವಿಶ್ವಾಮಿತ್ರರಿಗೆ ಅರ್ಥ ಆಯ್ತು. ಬೇಡ, ಈ ದಾನಕ್ಕೆ ನಾನೇ ಹೋಗ್ತೇನೆ ಅಂತೇಳಿ ವಿಶ್ವಾಮಿತ್ರರು ಬಂದರು, ದಾನವನ್ನು ಸ್ವೀಕಾರ ಮಾಡಿದರು. ಈ ದಾನವನ್ನು ಸ್ವೀಕಾರ ಮಾಡಿ ಆದ್ಮೇಲೆ ಏನು ಅಂತ ಅರ್ಥ ಆಗಲಿಲ್ಲ. ವಿಶ್ವಾಮಿತ್ರರು ಆಶ್ರಮಕ್ಕೆ ಬಂದರು. ಅವರ ಆಶ್ರಮಕ್ಕೆ ಬಂದಾಗ ಈ ಆಶ್ರಮದಲ್ಲಿ ಶಂಖಚಕ್ರ ಚಿಹ್ನೆಗಳನ್ನು ಧರಿಸಿಕೊಂಡಂತ ವಿಷ್ಣುದೂತರು ಬಂದು ನಿಂತಿದ್ದಾರೆ.
ವಿಶ್ವಾಮಿತ್ರರ ರಕ್ಷಣೆಗಾಗಿ. ಇದು ವಸಿಷ್ಠರ ಸತ್ಸಂಗದ ಫಲ. ಎಲ್ಲಿಯವರೆಗೆ ಅಂತ ಹೇಳ್ತಾರೆ, ನಿಮಗೆ ಈ ಸತ್ಸಂಗದ ಫಲ ಇದು ಮುಂದೆ ಅದು ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಎಲ್ಲಿವರೆಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದರೆ, ಸೀತಾರಾಮರ ಕಲ್ಯಾಣವನ್ನು ಮಾಡುವಷ್ಟರ ಮಟ್ಟಿಗೆ ಈ ಪುಣ್ಯದ ಫಲದ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಅಂತ ಹೇಳಿದರು. ಹಾಗಾದರೆ ಇವತ್ತು ವಿಶ್ವಾಮಿತ್ರರಿಗೆ ಈ ಭಾಗ್ಯ ಸಿಕ್ಕಿದ್ದು ಹೇಗೆ ಅಂತ ಹೇಳಿದರೆ, ವಸಿಷ್ಠರು ಕೊಟ್ಟಂತಹ ಅರ್ಧ ಮುಹೂರ್ತ ಕಾಲ ಸತ್ಸಂಗವನ್ನು ಮಾಡಿದ ಪುಣ್ಯದ ಫಲವನ್ನು ಸ್ವೀಕಾರ ಮಾಡಿದ ಪರಿಣಾಮವಾಗಿ ಸೀತಾರಾಮರ ಕಲ್ಯಾಣವನ್ನು ಮಾಡುವಂತಹ ದೊಡ್ಡ ಭಾಗ್ಯವನ್ನು, ದೊಡ್ಡ ಅವಕಾಶವನ್ನು ವಿಶ್ವಾಮಿತ್ರರು ಪಡೆದರು ಅಂತ ಹೇಳಿ ಇವತ್ತು ಒಂದು ಪುರಾಣದಲ್ಲಿ ಕಥೆ ಇದೆ. ಹಾಗಾಗಿ ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಶೇವಧಿರ್ಣಾಮ್ ಅಂತ ಒಂದು ಪ್ರಸಿದ್ಧವಾದ ಮಾತು. ಸತ್ಸಂಗವನ್ನು ಮಾಡಿ, ಸಜ್ಜನರ ಸಂಘವನ್ನು ಮಾಡಿ ಉದ್ಧಾರವನ್ನು ಹೊಂದಿ ಅಂತ ಹೇಳಿ ಸಮಗ್ರ ಭಾಗವತ ಹೇಳಿದ್ದು ಇದೇ ಸಂದೇಶವನ್ನ. ಅಂತಹ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವೆಲ್ಲ ಅಳವಡಿಸಿಕೊಳ್ಳೋಣ, ಸತ್ಸಂಗವನ್ನು ಮಾಡೋಣ, ಸಜ್ಜನ ಜೊತೆಯಲ್ಲಿ ನಾವೆಲ್ಲ ಬೆರೆಯೋಣ. ನಮ್ಮ ಜನ್ಮಾಂತರದ ಎಲ್ಲ ವಿಧವಾದಂತಹ ಪಾಪಕರ್ಮಗಳನ್ನು ನಾವೆಲ್ಲ ತೊಳೆದುಕೊಳ್ಳೋಣ, ಮೋಕ್ಷದ ದಾರಿಯಲ್ಲಿ ಸಾಗೋಣ ಅಂತ ಹೇಳ್ತಾ ಈ 6 ದಿವಸಗಳ ಕಾಲ ಈ ಒಂದು ಭಾಗವತದ ಚಿಂತನೆಯನ್ನು ನಾವಿಲ್ಲಿ ಏನು ಮಾಡಿದ್ದೇವೋ ಎಲ್ಲ ಚಿಂತನೆಯನ್ನು ಕೂಡ ವಾದರಾಜ ಗುರುಗಳ ಅಂತರ್ಯಾಮಿಯಾದಂತಹ ಲಕ್ಷ್ಮೀ ಹೈಗ್ರೀವ ದೇವರ ಪಾದದಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಮೂಲಕ ಸಂದಾಯ ಆಗಿದೆ ಅಂತ ಹೇಳುವುದಕ್ಕೆ ಸಾಕ್ಷಿ ಇವತ್ತು ಈ ಒಂದು ಪ್ರಸಂಗವೇ ಸಾಕ್ಷಿ. ಇದಕ್ಕೆ ನಮಗೆ ಸಾಕ್ಷಿ ದೇವತೆಯಾಗಿ ಇದ್ದವರು ಯಾರು ಹೇಳಿದರೆ ನಮ್ಮ ಸೋದೇಂದ್ರ ತೀರ್ಥ ಶ್ರೀಪಾದಂಗಳು. ಅವರ ಸಮ್ಮುಖದಲ್ಲಿ ಇವತ್ತು ನಮಗೆ ಈ ಒಂದು ಗ್ರಂಥದ ಈ ಒಂದು ಸಮರ್ಪಣೆಯನ್ನು, ವಾಕ್ಕುಸುಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವಂತಹ ಅವಕಾಶ ಸಿಕ್ಕಿದೆ. ಶ್ರವಣವನ್ನು ಮಾಡಿದ ನಿಮಗೆಲ್ಲರಿಗೂ ಕೂಡ ಭಗವಂತನ ಗುರುಗಳ ವಿಶೇಷ ಅನುಗ್ರಹ ಆಗಲಿ ಅಂತ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.